ಮೈಸೂರಲ್ಲಿ ಮಾತಿನ ಮಲ್ಲಯುದ್ಧ, ದೋಸ್ತಿಗಳ ಕಟ್ಟಿ ಹಾಕಲು ಕೈ ತಿರುಮಂತ್ರ. ಆಗ ಮೋದಿ ಗೌಡ್ರು, ಈಗ ರಾಹುಲ್ ಸಿದ್ದು. ಮಂಡ್ಯ ಕಬ್ಜಾ ಮಾಡೋದಕ್ಕೆ ಕಾಂಗ್ರೆಸ್ ದೋಸ್ತಿಗಳ ಹರಸಾಹಸ. ಹೇಗಿತ್ತು ಒಕ್ಕಲಿಗರ ಕೋಟೆಯಲ್ಲಿ ಮತಬೇಟೆ? ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ, ಹಳೇ ಯುದ್ಧ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೇನೆ ಮಾತಿನ ಯುದ್ಧಗಳು ಸಹ ಜೋರಾಗ್ತಾ ಇದೆ. ಹಳೆ ಮೈಸೂರು ಭಾಗವನ್ನ ಈ ಸಾರಿ ಕೈಗೆ ತಗೊಳ್ಳೇಬೇಕು ಅಂತ ಕಾಂಗ್ರೆಸ್ ರಣ ಪ್ರಯತ್ನ ಮಾಡ್ತಾ ಇದೆ. ಮೊನ್ನೆ ತಾನೇ ಮೈಸೂರಿನಲ್ಲಿ ನರೇಂದ್ರ ಮೋದಿ ಮತ್ತು ದೇವೇಗೌಡರು ಜುಗಲ್ಬಂದಿಯಲ್ಲಿ ಪ್ರಚಾರ ನಡೆಸಿದ್ರು. ಈಗ ರಾಹುಲ್ ಗಾಂಧಿ ಮಂಡ್ಯಕ್ಕೆ ಬಂದು ಮತಬೇಟೆ ಆಡಿದ್ದಾರೆ. ದೋಸ್ತಿಗಳಿಗೂ ಕಾಂಗ್ರೆಸ್ಗೂ ಹಳೆ ಮೈಸೂರು ಭಾಗನೇ ಪ್ರಮುಖ ಆಗಿರೋದು ಯಾಕೆ? ಹಳೆ ಮೈಸೂರಿನ ಯುದ್ಧ ಹೇಗಿದೆ ಹೇಳ್ತೀವಿ ನೋಡಿ. ಯುದ್ಧ ಅಕ್ಷರಶಃ ಮಾತಿನ ಮಲ್ಲಯುದ್ಧ. ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಸಮರ ಸೇನಾನಿಗಳ ರೋಚಕ ಯುದ್ಧ. ಒಂದು ಕಡೆ ದೋಸ್ತಿಗಳು ಜುಗಲ್ಬಂದಿ ಹಾಕಿ ಪ್ರಚಾರ ಮಾಡ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ರಾಹುಲ್ ಅಂಡ್ ಟೀಮ್ ರೊಚ್ಚಿಗೆದ್ದಿದ್ದಾರೆ. ಎಲ್ಲರಿಗೂ ಒಂದೇ ಟಾರ್ಗೆಟ್, ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಬೇಕು. ಕಾಂಗ್ರೆಸ್ಗೆ ಬಿಜೆಪಿಗೆ ಬಿಟ್ಟು ಕೊಡಬಾರದು ಅನ್ನೋ ಹಠ, ಬಿಜೆಪಿಗೆ ಎಲ್ಲ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಟಾರ್ಗೆಟ್. ಹೀಗಾಗಿಯೇ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜಿದ್ದಿಗೆ ಬಿದ್ದವರಂತೆ ಹೋರಾಟ ನಡೆಸುತ್ತಿವೆ. ಮಂಡ್ಯದಲ್ಲಿ ರಾಹುಲ್ ರಣಕಹಳೆ, ದೋಸ್ತಿಗಳ ಮೇಲೆ ಟೀಕೆ ಸುರಿಮಳೆ. ದೇಶದಲ್ಲಿ ಚುನಾವಣೆಯ ದಿನ ಹತ್ತಿರಕ್ಕೆ ಬರ್ತಿದ್ದಂತೆ ಕಾವು ಹೆಚ್ಚಾಗಿದೆ. ಒಂದು ಕಡೆ ಬಿಸಿಲ ಬೇಗೆ, ಮತ್ತೊಂದು ಕಡೆ ಚುನಾವಣೆಯ ಕಾವು. ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ಕಾಂಗ್ರೆಸ್ ಕಳೆದ ಕೆಲವು ವರ್ಷಗಳಿಂದಲೂ ಪ್ರಯತ್ನ ಮಾಡ್ತಿದೆ. ಅದಕ್ಕಾಗಿ ತನ್ನ ಮಿತ್ರ ಪಕ್ಷಗಳನ್ನ ಕೂಡಿಕೊಂಡು ಇಂಡಿ ಮೈತ್ರಿಕೂಟವನ್ನ ರಚಿಸಿಕೊಂಡಿದೆ. ಏನಾದ್ರೂ ಸರಿಯೇ, ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷವನ್ನ ದೂರ ಇಡಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಅದಕ್ಕಾಗಿ ಕಾಂಗ್ರೆಸ್ ಯಾವ ತ್ಯಾಗಕ್ಕೂ ಸಿದ್ಧವಾಗಿದೆ. ಈಗ ಚುನಾವಣೆ ಹತ್ತಿರವಾಗ್ತಿದೆ. ಇಷ್ಟು ದಿನಗಳ ಕಾಲ ನ್ಯಾಯ ಯಾತ್ರೆ ಅಂತ ಇದ್ದ ರಾಹುಲ್ ಗಾಂಧಿ ಅಖಾಡಕ್ಕೆ ಇಳಿದಿದ್ದಾರೆ. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ದೇಶ ಸುತ್ತುತ್ತಿದ್ದಾರೆ. ಹಾಗೆ ರಾಜ್ಯದಲ್ಲಿಯೂ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಚುನಾವಣಾ ಕಾವು ಮತ್ತಷ್ಟು ರಂಗೇರಿದೆ. ಇತ್ತ ಬಿಜೆಪಿ ಸುಮ್ಮನೆ ಕುಳಿತಿಲ್ಲ. 3ನೇ ಬಾರಿ ಅಧಿಕಾರಕ್ಕೆ ಏರಬೇಕು, 3ನೇ ಬಾರಿ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಪ್ರಯತ್ನಿಸುತ್ತಿದೆ. ಅದು ಅಲ್ಲದೆ ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಲೇಬೇಕು ಅಂತ ಟಾರ್ಗೆಟ್ ಹಾಕಿಕೊಂಡಿದೆ. ಹಾಗೆ ನೋಡಿದ್ರೆ ಈ ಬಾರಿ ಉತ್ತರ ಭಾರತದ ಹಲವು ರಾಜ್ಯಗಳು ಬಿಜೆಪಿ ಪಾಲಿಗೆ ಕೇಕ್ ವಾಕ್ ಅಂತ ಹೇಳಲಾಗ್ತಿದೆ. ಅದಕ್ಕೆ ಕಾರಣ ರಾಮ ಮಂದಿರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಿಜೆಪಿಗೆ ಕಠಿಣ ಅಂತ ಇರೋದು ದಕ್ಷಿಣ ಭಾರತದಲ್ಲಿ. ಹೀಗಾಗಿ ದಕ್ಷಿಣ ಭಾರತದತ್ತ ಹೆಚ್ಚು ಫೋಕಸ್ ಮಾಡ್ತಿದೆ. ಅದು ಅಲ್ಲದೆ ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನವನ್ನ ಗೆಲ್ಲಬೇಕು ಅಂತ ಹೊರಟಿದೆ. ಇದಕ್ಕೆ ಕಾಂಗ್ರೆಸ್ ಚೆಕ್ಮೇಟ್ ಕೊಡಲು ಮುಂದಾಗುತ್ತಿದೆ. ಮಂಡ್ಯದಲ್ಲಿ ಮತ್ತೆ ಎ ಟೀಮ್ ಬಿ ಟೀಮ್ ಸದ್ದು. ಹಳೆ ದಾಳ ಉರುಳಿಸಿದ ರಾಹುಲ್ ಗಾಂಧಿ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿವೆ. ಬಿಜೆಪಿ 28ಕ್ಕೆ 28 ಗೆಲ್ಲಬೇಕು ಅಂತ ಹೊರಟಿದೆ. ಅತ್ತ ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಹೊರಟಿದೆ. ಇದಕ್ಕಾಗಿ ರಾಜ್ಯದಾದ್ಯಂತ ಭರ್ಜರಿ ಪ್ರಚಾರ ಮಾಡ್ತಿದೆ. ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿಯ ಪ್ರಚಾರ ಮಾಡ್ತಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ಮತ್ತೊಂದು ರೀತಿಯಲ್ಲಿ ಪ್ರಚಾರ ಕಾರ್ಯ ಮಾಡ್ತಿದೆ. ಅತ್ತ ದೋಸ್ತಿಯಲ್ಲೂ ಭಾರಿ ಮತಬೇಟೆ ನಡೆಯುತ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಭರ್ಜರಿ ಫೈಟ್ ನಡೆಯುತ್ತಿತ್ತು. ಇಲ್ಲಿ ಬಿಜೆಪಿ ನಗಣ್ಯವಾಗಿತ್ತು. ಆದ್ರೀಗ ಪರಿಸ್ಥಿತಿ ಬದಲಾಗಿದೆ. ತ್ರಿಕೋನ ಫೈಟ್ ಕೊಡುವಷ್ಟು ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಬಲಿಷ್ಠವಾಗುತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ದೋಸ್ತಿ ಇರೋದ್ರಿಂದ ಬಿಜೆಪಿ ಮತ್ತಷ್ಟು ಬಲವಾಗಿದೆ. ಹೀಗಾಗಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ದೋಸ್ತಿಗಳನ್ನ ಒಟ್ಟಾಗಿಸಿ ಟೀಕೆ ಮಾಡಿದ್ದಾರೆ.
ಹಳೆ ಮೈಸೂರು ಭಾಗದ ಮಧ್ಯ ಕೇಂದ್ರವಾದ ಮೈಸೂರಿಗೆ ನರೇಂದ್ರ ಮೋದಿ ಬಂದಿದ್ರು. ಈ ಸಮಯದಲ್ಲಿ ದೇವೇಗೌಡರು ವೇದಿಕೆಯಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ಜೋಡೆತ್ತುಗಳಂತೆ ಇಬ್ಬರು ಮತಬೇಟೆ ಆಡಿದ್ರು. ಮೋದಿ ಮತ್ತು ದೇವೇಗೌಡರ ಪ್ರಚಾರದ ಬಳಿಕ ರಾಹುಲ್ ಗಾಂಧಿ ಅಖಾಡಕ್ಕೆ ಧುಮುಕಿದ್ದಾರೆ. ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ಮಾಡಿರೋ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಮತ್ತು ದೋಸ್ತಿಗಳ ಮೇಲೆ ಆರೋಪದ ಮಳೆಯನ್ನೇ ಸುರಿಸಿದ್ದಾರೆ. ಸದ್ಯ ದೇಶದಲ್ಲಿ ಎಲೆಕ್ಟೋರಲ್ ಬಾಂಡ್ ವಿಚಾರವಾಗಿ ದೊಡ್ಡ ವಿವಾದ ಇದೆ. ಈ ಎಲೆಕ್ಟೋರಲ್ ವಿಚಾರವನ್ನ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ. ಚುನಾವಣಾ ಬಾಂಡ್ ದೇಶದ ಅತಿ ದೊಡ್ಡ ಹಗರಣ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. किसी को धमका दिया और उससे पैसे ले लिए. दुनिया का सबसे बड़ा एक्सटॉर्शन स्कैम इलेक्टोरल बॉन्ड्स है. इसीलिए इसको समझाते हुए प्रधानमंत्री के हाथ कांप रहे थे. सरकार ने कंपनियों को धमकाकर डराकर उनसे पैसे लिए हैं. ಪ್ರತಿ ಬಾರಿ ಚುನಾವಣೆ ಬಂದಾಗ ರಾಜ್ಯದಲ್ಲಿ ಪ್ರಸ್ತಾಪ ಆಗುವ ವಿಚಾರ ಅಂದ್ರೆ ಎ ಟೀಮ್ ಮತ್ತು ಬಿ ಟೀಮ್. ಮೊದಲೆಲ್ಲ ಕಾಂಗ್ರೆಸ್ ಜೆಡಿಎಸ್ ಅನ್ನ ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಿತ್ತು. ಕಳೆದ ಚುನಾವಣೆಯಲ್ಲೂ ಇದೇ ವಿಚಾರ ಪ್ರಸ್ತಾಪ ಮಾಡಿತ್ತು. ಆದ್ರೆ ಚುನಾವಣೆಯಲ್ಲಿ ಫಲಿತಾಂಶ ಬಂದಾಗ ಜೆಡಿಎಸ್ ಜೊತೆಯಲ್ಲಿ ಕೈ ಜೋಡಿಸಿತ್ತು. ಆಗ ಬಿಜೆಪಿ ಜೆಡಿಎಸ್ ನ ಬಿ ಟೀಮ್ ಅಂತ ಕರೆದಿತ್ತು. ಆದ್ರೀಗ ಜೆಡಿಎಸ್ ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸಿದೆ. ದೋಸ್ತಿ ಮಾಡಿಕೊಂಡು ಕ್ಲೀನ್ ಸ್ವೀಪ್ ಮಾಡುವ ಭರವಸೆಯನ್ನ ಕೊಟ್ಟಿದೆ. ಈಗ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಜೆಡಿಎಸ್ ನ ಬರೀ ಬಿ ಟೀಮ್ ಅಲ್ಲ, ಬಿಜೆಪಿಯ ಪಾರ್ಟ್ನರ್ ಅಂತ ಕರೆದಿದ್ದಾರೆ. ರಾಹುಲ್ ರನ್ನ ಮಂಡ್ಯಕ್ಕೆ ಕರೆತಂದಿದ್ದು ಯಾಕೆ? ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಇದೆ ಆ ಲೆಕ್ಕಾಚಾರ. ವೀಕ್ಷಕರೇ, ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಆ ಒಂದು ಲೆಕ್ಕಾಚಾರ ಹೆಚ್ಚಾಗಿ ಓಡುತ್ತಿದೆ. ಅದೇ ಕಾರಣಕ್ಕೆ ಹಳೆ ಮೈಸೂರು ಭಾಗವನ್ನ ತಲೆಯಲ್ಲಿ ಇಟ್ಕೊಂಡು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಬಿಜೆಪಿಯಲ್ಲಿ ನರೇಂದ್ರ ಮೋದಿ ನೇರವಾಗಿ ಮೈಸೂರಿಗೆ ಬಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈಗ ಕಾಂಗ್ರೆಸ್ ರಾಹುಲ್ ಗಾಂಧಿಯನ್ನ ಮಂಡ್ಯಕ್ಕೆ ಕರೆಸಿದೆ. ಎರಡೂ ಪಕ್ಷಗಳು ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ಸಮುದಾಯದ ಭದ್ರ ಕೋಟೆಯಲ್ಲಿ ದೋಸ್ತಿ ಮತ್ತು ಕಾಂಗ್ರೆಸ್ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಹಳೆ ಮೈಸೂರು ಭಾಗ ಒಕ್ಕಲಿಗರ ಭದ್ರಕೋಟೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಮೇಲುಗೈ ಸಾಧಿಸೋದಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶತ ಪ್ರಯತ್ನ ನಡೆಸುತ್ತಿವೆ. ಹಿಂದೆ ಎಲ್ಲ ಹಳೆ ಮೈಸೂರು ಭಾಗ, ಅದರಲ್ಲೂ ಮಂಡ್ಯ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಈ ಹಿಂದೆ ಅಂಬರೀಶ್, ಎಸ್.ಎಂ. ಕೃಷ್ಣ ಇಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಬೀಗುತ್ತಿದ್ರು. ಒಂದರ್ಥದಲ್ಲಿ ಇದು ಕಾಂಗ್ರೆಸ್ಗೆ ಸೇರಿದ ಕ್ಷೇತ್ರ. ಆದ್ರೆ ಕಾಲ ಬದಲಾಗ್ತಾ ಇದೆ. ಮಂಡ್ಯ ಜೆಡಿಎಸ್ ತೆಕ್ಕೆಗೆ ನಿಧಾನವಾಗಿ ಜಾರ್ತಾ ಇದೆ. ಅದರಲ್ಲೂ 2014ರಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ಗೆದ್ದು ಬೀಗಿತ್ತು. 2019ರಲ್ಲಿ ಪಕ್ಷೇತರವಾಗಿ ಸುಮಲತಾ ಗೆದ್ದಿದ್ರು. ಈಗ ಕುಮಾರಸ್ವಾಮಿ ನೇರವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ದೋಸ್ತಿಗಳು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಇದಕ್ಕೆ ಚೆಕ್ ಮೆಟ್ಟಿಡಲು ಕಾಯುತ್ತಿದೆ. ಕಾಂಗ್ರೆಸ್ನ ಭದ್ರ ಕೋಟೆಯಾಗಿದ್ದ ಮಂಡ್ಯವನ್ನ ವಾಪಸ್ ಕಾಂಗ್ರೆಸ್ಸಿಗೆ ಪಡೆದುಕೊಳ್ಳಬೇಕು ಅನ್ನೋದು ಕೈ ನಾಯಕರ ಪ್ಲಾನ್. 2018ರಲ್ಲಿ ಜೆಡಿಎಸ್ ವಿಧಾನಸಭೆಯಲ್ಲಿ ಬಾಹುಬಲವನ್ನ ಮೆರೆದಿತ್ತು. ಆಗಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕ್ಲೀನ್ ಸ್ವೀಪ್ ಮಾಡಿತ್ತು. ಎಲ್ಲ ಕ್ಷೇತ್ರವನ್ನ ಗೆದ್ದು ಬೀಗಿತ್ತು. ಆದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ದೋಸ್ತಿ ಸೋತು ಹೋಗಿತ್ತು. ಆವಾಗಿನ ರಾಜಕೀಯ ಚಿತ್ರಣ ಬೇರೆಯದ್ದೇ ಇತ್ತು. ಈಗ ರಾಜಕೀಯ ಸನ್ನಿವೇಶ ಬೇರೆಯದ್ದೇ ಇದೆ. ಆದ್ದರಿಂದ ಕಾಂಗ್ರೆಸ್ ದೋಸ್ತಿಗಳನ್ನ ಸೋಲಿಸಿ ಮತ್ತೆ ತನ್ನ ಭದ್ರಕೋಟೆಯನ್ನ ಉಳಿಸಿಕೊಳ್ಳಲು ಹಲವು ಪ್ರಯತ್ನ ಮಾಡ್ತಿದೆ. ಇದರಲ್ಲಿ ರಾಹುಲ್ ಗಾಂಧಿಯನ್ನ ಪ್ರಚಾರಕ್ಕೆ ಕರೆದುಕೊಂಡು ಬರೋದು ಸಹ ಸೇರಿದೆ. ವೀಕ್ಷಕರೇ, ಇಲ್ಲಿ ನಿಮಗೆ ಒಂದಿಷ್ಟು ಪ್ರಶ್ನೆ ಹುಟ್ಟಬಹುದು. ರಾಹುಲ್ ಗಾಂಧಿ ಮಂಡ್ಯಕ್ಕೆ ಬರೋದಕ್ಕೂ ಮತಗಳು ಕ್ರೋಢೀಕರಣ ಆಗೋದಕ್ಕೂ ಯಾವ ಸಂಬಂಧ ಅಂತ ಇಲ್ಲಿಯೇ ಇರೋದು ಅಸಲಿ ವಿಚಾರ.
ಮೋದಿ ಗೌಡ್ರು ಜುಗಲ್ಬಂದಿಯಲ್ಲಿ ಪ್ರಚಾರ ಮಾಡಿದ್ರೆ ಮಂಡ್ಯದಲ್ಲಿ ಸಿದ್ದು ರಾಹುಲ್ ಗಾಂಧಿ ಜಂಟಿ ಪ್ರಚಾರ ಮಾಡಿದ್ದಾರೆ. ಈ ಪ್ರಚಾರದ ಹಿಂದೆ ಇರೋ ಮತ ಲೆಕ್ಕಾಚಾರ ಎಂಥದ್ದು? ತನ್ನ ಹಳೆ ಭದ್ರಕೋಟೆಯನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ರತಿತಂತ್ರವನ್ನ ರೂಪಿಸ್ತಾ ಇದೆ. ತನ್ನ ಸಾಂಪ್ರದಾಯಿಕ ಮತವಾದ ಆಹಿಂದ ಮತಗಳನ್ನ ಕ್ರೋಢೀಕರಿಸೋದಕ್ಕೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಮಂಡ್ಯದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಹಾಗಿದ್ರೆ ರಾಹುಲ್ ಗಾಂಧಿಯನ್ನ ಮಂಡ್ಯಕ್ಕೆ ಕರೆಸೋ ಹಿಂದಿನ ಉದ್ದೇಶ ಏನು? ರಾಹುಲ್ ಬಂದ ದಿನವೇ ದಳಪತಿಗಳು ಉರುಳಿಸಿದ ದಾಳ ಎಂಥದ್ದು? ಹೇಳ್ತೀವಿ ನೋಡಿ. ಜೆಡಿಎಸ್ ಪ್ರಾಬಲ್ಯ ತಗ್ಗಿಸಲು ಕೈ ಪ್ಲಾನ್, ಅಹಿಂದ ಮತ ಕ್ರೋಢೀಕರಣಕ್ಕೆ ತಂತ್ರ. ಒಂದು ಕಾಲದಲ್ಲಿ ಮಂಡ್ಯ ಕಾಂಗ್ರೆಸ್ನ ಭದ್ರ ಕೋಟೆಯಾಗಿತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸಮುದಾಯವಾರು ಮತಗಳ ಮೂಲಕ ಜೆಡಿಎಸ್ ಪ್ರಾಬಲ್ಯವನ್ನ ಮೆರೆದಿತ್ತು. ಅದರಲ್ಲೂ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನದ್ದೇ ಮಂಡ್ಯದಲ್ಲಿ ಮೇಲುಗೈಯಾಗಿತ್ತು. ಆದ್ರೀಗ ಕಾಂಗ್ರೆಸ್ ಭರ್ಜರಿಯಾಗಿ ಅಖಾಡಕ್ಕೆ ಇಳಿದಿದೆ. ಮತ್ತೆ ತನ್ನ ಕೋಟೆಯನ್ನ ವಶಪಡಿಸಿಕೊಳ್ಳಲು ಅಹಿಂದ್ರ ಅಸ್ತ್ರವನ್ನ ಬಿಟ್ಟಿದೆ. ಅದಕ್ಕಾಗಿ ರಾಹುಲ್ ಗಾಂಧಿಯನ್ನ ಕರೆಸಿ ಸಿದ್ದರಾಮಯ್ಯ ಆ ತಂತ್ರ ಹೆಣೆದಿದ್ದಾರೆ. ಮಂಡ್ಯ ಕಾಂಗ್ರೆಸ್ ವಶವಾಗಬೇಕು ಅಂದ್ರೆ ಎರಡು ರೀತಿಯಲ್ಲಿ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಅದರಲ್ಲೂ ಒಂದು ಸ್ಥಳೀಯ ನಾಯಕರ ಸಹಕಾರದಿಂದ ಮುನ್ನುಗ್ಗೋದು. ಎಸ್, ಮಂಡ್ಯದಲ್ಲಿ ಸ್ಥಳೀಯ ನಾಯಕರ ಸಹಕಾರದಿಂದ ಹೋದ್ರೆ ಅತ್ಯಧಿಕ ಮತಗಳನ್ನ ಗಳಿಸಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಆದ್ದರಿಂದ ಮಂಡ್ಯದಲ್ಲಿ ಸ್ಥಳೀಯವಾಗಿ ಗುರುತಿಸಿಕೊಂಡಿರೋ ನಾಯಕರನ್ನ ಕಾಂಗ್ರೆಸ್ ಹೆಚ್ಚು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರೌಂಡ್ ಲೆವೆಲ್ನಲ್ಲಿ ಮತ ಪ್ರಚಾರವನ್ನ ನಡೆಸುತ್ತಿದೆ. ಮಂಡ್ಯದಲ್ಲಿರೋ ಸ್ಥಳೀಯ ನಾಯಕರು ಒಕ್ಕಲಿಗ ಸಮುದಾಯಕ್ಕೆ ಸೇರಿರೋದ್ರಿಂದ ಮುಖ್ಯವಾಗಿ ಗಣಿಗ ರವಿಕುಮಾರ್, ಚಲುವರಾಯಸ್ವಾಮಿಯಂತಹ ನಾಯಕರ ಸಹಾಯದಿಂದ ಮತ ಬೇಟೆಗೆ ಇಳಿದಿದೆ. ಮತ್ತೊಂದು ಕಡೆ ಅಹಿಂದ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಮಂಡ್ಯದಲ್ಲಿ ಒಕ್ಕಲಿಗ ಸಮುದಾಯ ಬಿಟ್ರೆ ಹೆಚ್ಚು ನಿರ್ಣಾಯಕ ಅನಿಸಿಕೊಳ್ಳೋದು ಅಹಿಂದ ಮತಗಳೇ. ಅಹಿಂದ ಮತಗಳ ಬೇಟೆಗಾಗಿ ರಾಹುಲ್ ಮತ್ತು ಸಿದ್ದರಾಮಯ್ಯ ಒಂದಾಗಿದ್ದಾರೆ. ಸಿದ್ದರಾಮಯ್ಯ ಅಹಿಂದ ಮತಗಳ ಮುಖವಾಣಿ, ಹಾಗೆ ರಾಹುಲ್ ಗಾಂಧಿ ಕೂಡ ಅಹಿಂದ ವರ್ಗದ ಮತಗಳ ಮಾಸ್ ಫುಲ್ಲರ್. ಹೀಗಾಗಿ ರಾಹುಲ್ ಗಾಂಧಿಯನ್ನ ಮಂಡ್ಯಗೆ ಕರೆಸಿ ಅಹಿಂದ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಮೇಲುಗೈ, ಆ ಮತ ಉಳಿಸೋದಕ್ಕೆ ಕೈ ರಣತಂತ್ರ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಳೆ ಮೈಸೂರು ಭಾಗದಲ್ಲಿ ಮೇಲುಗೈ ಸಾಧಿಸಿತ್ತು. ದಳಪತಿಗಳು ಅಂದುಕೊಂಡಷ್ಟು ಸ್ಥಾನಗಳನ್ನ ಗೆಲ್ಲೋದ್ರಲ್ಲಿ ವಿಫಲವಾಗಿದ್ರು. ಆದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯ ಮತಗಳಿಕೆಯನ್ನ ಉಲ್ಟಾ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಹಳೆ ಸಂಪ್ರದಾಯದ ಮತಗಳನ್ನ ತನ್ನಲ್ಲೇ ಉಳಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಹಾಗೆ ನೋಡಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಿಂಹ ಪಾಲು ಪಡೆದಿತ್ತು. ಹಳೆ ಮೈಸೂರು ಭಾಗದಲ್ಲಿ 8 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಹಾಗೆ 64 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಪೈಕಿ ಹಾಲಿ 8 ಲೋಕಸಭಾ ಕ್ಷೇತ್ರಗಳಲ್ಲಿ 7 ದೋಸ್ತಿಗಳ ಪಾಲಾಗಿದ್ರೆ 1 ಮಾತ್ರ ಕಾಂಗ್ರೆಸ್ ಪಾಲಾಗಿದೆ. ಒಟ್ಟು 64 ವಿಧಾನಸಭಾ ಕ್ಷೇತ್ರಗಳಲ್ಲಿ 39 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಜೆಡಿಎಸ್ ತೆಕ್ಕೆಯಲ್ಲಿ 14 ಕ್ಷೇತ್ರಗಳಿದ್ರೆ ಬಿಜೆಪಿ ಬುಟ್ಟಿಯಲ್ಲಿ 9 ಕ್ಷೇತ್ರಗಳಿವೆ. ಎತ್ತ ಕಡೆ ನೋಡಿದ್ರೂ ಕಾಂಗ್ರೆಸ್ಗೆ ಸಿಂಹ ಪಾಲಿದೆ. ಈ ಮತಗಳನ್ನ ಉಳಿಸಿಕೊಳ್ಳೋದು ಕಾಂಗ್ರೆಸ್ನ ಏಕಮೇವ ಅಜೆಂಡಾ. ರಾಗ ಎಂಟ್ರಿ ಬೆನ್ನಲ್ಲೇ ಎಚ್ಡಿಡಿ ಕಿಡ್ನಾಪ್ ಬಾಂಬ್, ಡಿಕೆಶಿ ಮೇಲೆ ದೇವೇಗೌಡರ ಸಿಡಿಗುಂಡು. ಒಂದು ಕಡೆ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಮೋದಿ ಮತ್ತು ದೋಸ್ತಿಯ ಮೇಲೆ ಟೀಕೆಗಳ ಮಳೆ ಸುರಿಸುತ್ತಿದ್ರು. ಎಲೆಕ್ಟೋರಲ್ ಬಾಂಡ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ಮೋದಿ ಮೇಲೆ ಟೀಕಾ ಪ್ರಹಾರ ಮಾಡಿದ್ರು. ಜೆಡಿಎಸ್ ಬಿಜೆಪಿ ದೋಸ್ತಿಯ ಮೇಲೆ ಆರೋಪ ಮಾಡಿದ್ರು. ಮತ್ತೊಂದು ಕಡೆ ದೇವೇಗೌಡರು ಕೂಡ ಸಿಡಿದೆದ್ದಿದ್ರು. ರಾಹುಲ್ ಗಾಂಧಿ ಒಂದು ಕಡೆ ಮಂಡ್ಯದಲ್ಲಿ ಅಬ್ಬರದ ಭಾಷಣ ಮಾಡ್ತಿದ್ರೆ ಡಿಕೆ ಶಿವಕುಮಾರ್ ಮೇಲೆ ಎಚ್ಡಿಡಿ ಕಿಡ್ನಾಪ್ ಬಾಂಬ್ ಹಾಕಿದ್ರು. 9 ವರ್ಷದ ಮಗು
ತಗೊಂಡೋಗಿ ತಿಮ್ಮಯ್ಯ ಅಂತ ಮದುವೆ ಗಂಗಮ್ಮ ತಿಮ್ಮಯ್ಯ ಅದ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ 9 ದಿನ ಇಡ್ತಾರೆ. ಒಂದಿನ ನಿನ್ನ ಮಗಳು ಬೇಕು ಅಂದರೆ ಬರ್ಕೊಡು, ಹೆಸರೇನು ಬರ್ತೋಗಿದೆ ನನಗೆ, ಭಾಳ ದೊಡ್ಡ ಮನುಷ್ಯ. ಕೊನೆಗೆ ಅವರು ಬೇರೊಬ್ಬರ ಅಧೀನದಲ್ಲಿ ಜೀವನಕ್ಕೆ ಕೆಲಸ ಮಾಡ್ತಾರೆ. ಇತಿಹಾಸ ಇದೆ. ಚೆಕ್ ಕೊಡ್ತಾರೆ, ಒಂದು 16 ಲಕ್ಷಕ್ಕೆ, ಒಂದು 4 ಲಕ್ಷಕ್ಕೆ. ಆ 2 ಚೆಕ್ಕು ಲ್ಯಾಪ್ಸ್ ಆಗುತ್ತೆ, ಡಿಸೈನರ್ ಆಗುತ್ತೆ. ಹೇಳ್ತಾರೆ, ನೀನಿದೇನಾದರೂ ಹೊರಗೆ ಹೇಳಿದ್ರೆ ಕಬ್ಬನ್ ಪಾರ್ಕಲ್ಲಿ ಏನಾಗುತ್ತೆ ಅನ್ನೋದು ತಿಳ್ಕೊಂಡು. ಚುನಾವಣೆ ಹೊತ್ತಲ್ಲೇ, ಅದರಲ್ಲೂ ರಾಹುಲ್ ಗಾಂಧಿ ಪ್ರಚಾರ ಮಾಡ್ತಿರೋ ಬೆನ್ನಲ್ಲೇ ಮಾಜಿ ಪ್ರಧಾನಿ ದೇವೇಗೌಡರು ಈ ರೀತಿಯ ಬಾಂಬ್ ಹಾಕಿದ್ದಾರೆ. 9 ವರ್ಷದ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರ ಆಸ್ತಿಯನ್ನ ಬರೆಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅದರಲ್ಲೂ ನೇರವಾಗಿ ಡಿಕೆ ಶಿವಕುಮಾರ್ ಅಂತ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಅದು ಕಾಂಗ್ರೆಸ್ನಲ್ಲಿ ಬೆಂಕಿ ಹಾಕಿರೋದು ಸುಳ್ಳಲ್ಲ. ಮಾಜಿ ಪ್ರಧಾನಿಗಳ ಈ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಇದೊಂದು ಚಿಲ್ಲರೆ ಆರೋಪ ಅಂತ ಹೇಳಿದ್ದಾರೆ. ಕರೆದಿರೋಂಥ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಲೆಟ್ ಮಿ ಕಮ್, ಕರೆದ್ಬಿಟ್ಟಿದ್ದೀನಿ. ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ದೇವೇಗೌಡರು ಯಾವಾಗ ಡಿಕೆ ಶಿವಕುಮಾರ್ ಮೇಲೆ ಗಂಭೀರ ಆರೋಪ ಮಾಡಿದ್ರೋ, ಡಿಕೆ ಶಿವಕುಮಾರ್ ಕೂಡ ಜಾಸ್ತಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಿಲ್ಲ. ಅದು ಅಲ್ಲದೆ ಇದು ಚಿಲ್ಲರೆ ಆರೋಪ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ದೇವೇಗೌಡರ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ. ಇದು 90ರ ದಶಕದಲ್ಲಿ ನಡೆದಿದ್ದ ಪ್ರಕರಣ, ಈ ಎಲ್ಲದಕ್ಕೂ ದಾಖಲೆ ಇದೆ ಅಂತ ದೇವೇಗೌಡರ ಮಾತಿಗೆ ಜೈ ಎಂದಿದ್ದಾರೆ. ಇದು 96-97ರಲ್ಲಿ ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸೈನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದಿರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದ್ದೀರಿ? ಇತಿಹಾಸಗಳಿದೆ. ಚರ್ಚೆಗೆ ರೆಡಿ ಅಂತ. ಚರ್ಚೆಗೆ ಯಾವಾಗ ಕರೆದವ್ರು ಈ ಥರ ಚರ್ಚೆ ಮಾಡಬೇಕು ಅಂದರೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಬನ್ನಿ. ಅಯ್ಯೋ ರಾಮನಿಗೆ ಎಷ್ಟು ಕಂತುಗಟ್ಟಲೆ ಡಾಕ್ಯುಮೆಂಟ್ ಅವೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಯುದ್ಧ ನಡೆಯುತ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ ತಂತ್ರದ ಮೇಲೆ ತಂತ್ರ ಮಾಡ್ತಿದೆ. ಬಿಜೆಪಿ ಏನು ಸುಮ್ಮನೆ ಕುಳಿತಿಲ್ಲ. ದೋಸ್ತಿಗಳ ಜೊತೆಯಲ್ಲಿ ಸೇರಿಕೊಂಡು ಹಳೆ ಮೈಸೂರು ಭಾಗದ 8 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ. ಕೆಲ ದಿನಗಳ ಹಿಂದೆ ಅಷ್ಟೇ ನರೇಂದ್ರ ಮೋದಿ ಮೈಸೂರಿಗೆ ಬಂದು ಕಹಳೆ ಮೊಳಗಿಸಿದ್ರು. ಈಗ ರಾಹುಲ್ ಗಾಂಧಿ ಮಂಡ್ಯಗೆ ಬಂದು ಪ್ರಚಾರ ಮಾಡಿದ್ದಾರೆ. ಕಾಂಗ್ರೆಸ್ಗೆ ದೋಸ್ತಿಗಳು ಟಾರ್ಗೆಟ್ ಆದ್ರೆ ದೋಸ್ತಿಗಳಿಗೆ ಕಾಂಗ್ರೆಸ್ ಟಾರ್ಗೆಟ್ ಆಗಿದೆ. ಈ ತಂತ್ರ ಪ್ರತಿ ತಂತ್ರದಲ್ಲಿ ಗೆಲ್ಲೋದ್ಯಾರು? ಹಳೆ ಮೈಸೂರು ಭಾಗದಲ್ಲಿ ಮೇಲುಗೈ ಯಾರಿಗೆ ಅನ್ನೋದು ಫಲಿತಾಂಶ ಬಂದ ಮೇಲೆ ಗೊತ್ತಾಗಲಿದೆ. ಕಬ್ಜಕ್ಕಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಪ್ಲಾನ್ ನಡೆಸ್ತಾ ಇದ್ದಾವೆ. ಇದಕ್ಕಾಗಿ ಕಾಂಗ್ರೆಸ್ ಒಂದು ತಂತ್ರ ಮಾಡಿದ್ರೆ ಬಿಜೆಪಿ ಅದಕ್ಕೆ ಪ್ರತಿತಂತ್ರ ಮಾಡ್ತಾ ಇದೆ. ಈ ಯುದ್ಧದಲ್ಲಿ ಗೆಲುವು ಯಾರಿಗೆ ಅನ್ನೋದು ಫಲಿತಾಂಶದ ದಿನ ಗೊತ್ತಾಗತ್ತೆ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು.
40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.